ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರದಲ್ಲಿ ಮಹಾಶಿವರಾತ್ರಿ ಸಂಭ್ರಮದ ಮಧ್ಯೆ ಸೇವೆಯ ಸುವಾಸನೆ ಹರಡಿಸಿದವರು ಜೈ ಫೌಂಡೇಶನ್ ಸ್ಥಾಪಕರಾದ ಜೈಕುಮಾರ್. ನಿನ್ನೆ ರಾತ್ರಿ ಹಳೆ ಶಿವನ್ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಪೂಜೆ, ವಿಶೇಷ ಅಭಿಷೇಕ, ಭಜನೆ ಮತ್ತು ಮಹಾ ಅನ್ನದಾನ ಕಾರ್ಯಕ್ರಮವನ್ನು ಜೈ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿತ್ತು. ಪ್ರತಿ ವರ್ಷವೂ ಮಹಾಶಿವರಾತ್ರಿ ದಿನ ಭಕ್ತಾದಿಗಳಿಗಾಗಿ ಅನ್ನದಾನ ಹಮ್ಮಿಕೊಳ್ಳುವುದು ಇವರ ಸಂಪ್ರದಾಯ. ಈ ವರ್ಷ ಮಾತ್ರ ಇನ್ನಷ್ಟು ಭಕ್ತರು ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಭರ್ಜರಿಯಾಗಿ ನಡೆಯಿತು. ದೂರದ ಊರುಗಳಿಂದ ಬಂದ ಭಕ್ತರು ಸಹ ಅನ್ನದಾನ ಸೇವೆಯಲ್ಲಿ ಭಾಗಿಯಾಗಿ ಜೈಕುಮಾರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೈಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದರು, ಸೇವೆ ಮಾಡಲು ರಾಜಕೀಯ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ಗೆಲ್ಲಬೇಕು ಅಂದ್ರೆ ಸೇವೆಯನ್ನ ಅಡ್ಡ ಇಟ್ಟು ಜನರ ಮನಸ್ಸು ಗೆಲ್ಲುವುದು ಸರಿಯಲ್ಲ. ನಿಜವಾದ ಸೇವೆ ಮಾಡಿದ್ರೆ ಜನರೇ ಗುರುತಿಸ್ತಾರೆ. ನಾನು ಮಾಡುವ ಸೇವೆಗೆ ಪ್ರಚಾರ ಬೇಕು ಅನ್ನೋ ಅಗತ್ಯ ನನಗಿಲ್ಲ. ನನ್ನ ಸೇವೆ ಜನರಿಗೆ ಗೊತ್ತು, ನನಗೆ ಗೊತ್ತು. ಕೆಲವು ಜನ 1 ರೂಪಾಯಿ ದಾನ ಮಾಡಿ 10 ರೂಪಾಯಿ ಬಿಲ್ಡಪ್ ಕೊಡ್ತಾರೆ. ಆದ್ರೆ ಆ ಕ್ಯಾರೆಕ್ಟರ್ ನನ್ನದಲ್ಲ. ಅವಾಗ ಏನಾಗುತ್ತೆ ಅಂತ ಯಾರು ಹೇಳೋದಕ್ಕಾಗಲ್ಲ. ನನಗೆ ಅವಕಾಶ ಕೊಟ್ರೆ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಕ್ ಸಿದ್ಧ ಇದ್ದೀನಿ, ಸ್ಪರ್ಧೆ ಮಾಡಕ್ ಸಿದ್ಧ ಇದ್ದೀನಿ. ಅಥವಾ ಪಕ್ಷ ಅವಕಾಶ ಕೊಡ್ಲಿಲ್ಲ ಅಂದ್ರೂ ಕೂಡ ಜನಸೇವೆಗೆ ಸ್ವತಂತ್ರವಾಗಿ ನಿಲ್ಲೋದಕ್ಕೂ ಕೂಡ ನಾನು ಯೋಜನೆಯನ್ನು ಹಾಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ಪಕ್ಷ ನಾಯಕತ್ವವನ್ನು ಬೆಳೆಯೋಕೆ ಪಕ್ಷನೇ ಅವಶ್ಯಕತೆ ಇಲ್ಲ. ಒಬ್ಬ ಲೀಡರ್ ಆಗ್ಬೇಕಂದ್ರೆ ಜನಗಳ ಬೆಂಬಲ ಬೇಕು. ನನ್ನ ದೃಷ್ಟಿಯಲ್ಲಿ ಜನಗಳೇ ಹೈಕಮಾಂಡು, ಜನಗಳೇ ನಿರ್ಧಾರ ಮಾಡೋದು. ಈಗ ಯಾವ ಪಕ್ಷ ಎಲ್ಲರಿಗೂ ಯಾರಿಗಾದ್ರೂ ಟಿಕೆಟ್ ಕೊಟ್ಟರು ಅಂತಿಮ ತೀರ್ಮಾನ ಜನದಾಗಿರುತ್ತೆ ಹೊರತು ನಮ್ದೇನಿರಲ್ಲ. ಸೊ ಜನಗಳ ಆಶೀರ್ವಾದ ನನ್ನ ಮೇಲಿದೆ, ಸದಾ ಇರುತ್ತೆ. ಯಾಕಂದ್ರೆ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿದೀವಿ. ಒಂದು ಸೇವೆ ಇವತ್ತಲ್ಲ ನಾಳೆ ಜನ ನನಗೆ ಗುರುತ್ತಾರೆ. ಆಮೇಲೆ ನಾವು ಪ್ರಚಾರದ ಸೇವೆ ನಾವು ಯಾಕೆ ನಿಲ್ಸಿದೀವಿ ಅಂತ ಹೇಳಿದ್ರೆ, ಇವತ್ತು ನಿಜವಾದ ಸಮಾಜ ಸೇವೆ ಮಾಡೋರಿಗೆ ಪ್ರಚಾರ ಜಾಸ್ತಿ ಆಗೋಗಿ ಎಲ್ಲಾ ರೀತಿಯಲ್ಲೂ ನನಗೆ ಗೊಂದಲಕ್ಕಾಗುತ್ತೆ. ಹಲವಾರು ಕಡೆ ನಾನು ಈಗ ಚಿಕ್ಕಮಗಳೂರು ಕೂಡ ಹಲವಾರು ಸಾಮಾಜಿಕ ಕಾರ್ಯಗಳು ಮಾಡಕ್ ಹೋದಾಗ ಕೇಳಿದ್ರು, ಏನ್ ಸರ್ ನೀವು ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಜಾಸ್ತಿ ತಗೊಳಿಲ್ಲ ಅಂತೇಳಿ. ನಾವು ಪ್ರಚಾರ ಮಾಡೋದ್ರಿಂದ ನನಗೆ ಸಮಾಧಾನ ಆಗಲ್ಲ ಸರ್. ನಾವು ಮಾಡೋ ಕೆಲಸ ಈಗಾಗಲೇ ಹಲವಾರು ಸಂದರ್ಶನಗಳು ಹೇಳಿದ್ದೀನಿ. ದೇವರಿಗೆ ನಮ್ಮ ಒಂದು ಆತ್ಮತೃಪ್ತಿಗೆ ಹೊರತು ಯಾವ ನಾಯಕರನ್ನು ನಾನು ಮೆಚ್ಚಿಸಿ ಅವರಿಂದ ನನ್ನ ಪ್ರಶಂಸನೆ ಪಡ್ಕೊಳ್ಬೇಕಾಗುವಂತ ಅವಶ್ಯಕತೆ ನನಗಿಲ್ಲ. ಯಾವ ಪಕ್ಷದಿಂದ ಟಿಕೆಟ್ ಸರ್? ನಿಮ್ಗೆಲ್ಲರಿಗೂ ತಿಳಿದೇ ಇದೆ ಯಾವ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿ. ಪಕ್ಷ ಗುರುತಿಸಿ ಕೊಡ್ತಾರೆ. ಯಾವ ಪಕ್ಷ? ಬಿಜೆಪಿ ಪಕ್ಷ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ನನ್ನ ಬಾಯಲ್ಲಿ ಕೇಳಿಸ್ತಾ ಇದ್ದೀರಾ. ನೀವು ಮಾಧ್ಯಮದವ್ರು ಏನಂದ್ರೆ, ಇವತ್ತು ನಮ್ಮಂತ ಹಲವಾರು ಜನಗಳು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವನ್ನ ಬೆಂಬಲಿಸಿ ಆ ಒಂದು ಮಾಡಿದ ಸಾಮಾಜಿಕ ಕಾರ್ಯಗಳನ್ನ ಗುರುತಿಸಿದಾಗ ಈ ತಟಸ್ಥ ಅನ್ನೋ ಕ್ವಶನ್ ಉದ್ಭವ ಆಗಲ್ಲ. ತಾವು ಇನ್ಡೆಪ್ತ್ ಆಗಿ ಹೋದ್ರೆ ನಮ್ಮ ಜೈ ಫೌಂಡೇಶನ್ ಇಂದ ಏನೇನು ಕಾರ್ಯಗಳಾಗಿದೆ ಅಂತ ಜನಗಳು ಹೇಳ್ತಾರೆ. ನಾವ್ ಹೇಳುವಂತದ್ದೇನಿಲ್ಲ. ಅವರ ಈ ಮಾತುಗಳಿಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಭಕ್ತರು ಹಾಗೂ ಸ್ಥಳೀಯರು ಭಾರಿ ಚಪ್ಪಾಳೆ ಹೊಡೆದು ಬೆಂಬಲ ವ್ಯಕ್ತಪಡಿಸಿದರು. ಒಟ್ಟಾರೆ ಭಕ್ತಿ ಮತ್ತು ಸೇವೆ ಒಂದೇ ವೇದಿಕೆಯಲ್ಲಿ ಸೇರಿಕೊಂಡು ಮಹಾಶಿವರಾತ್ರಿ ಹಬ್ಬ ಈ ಬಾರಿ ಇನ್ನಷ್ಟು ವಿಶೇಷವಾಗಿದ್ದು, ಜೈ ಫೌಂಡೇಶನ್ ಮತ್ತೊಮ್ಮೆ ಸಾಮಾಜಿಕ ಸೇವೆಯಲ್ಲಿ ತನ್ನದೇ ಆದ ಗುರುತು ಮೂಡಿಸಿದೆ. ಇದು ನಿಮ್ಮ ಸುದ್ದಿ, ನಮ್ಮೊಂದಿಗೆ.